ಹಲ್ಲೆಲೂಯಾ. ಹೇಗೆ ಆರಾಧಿಸ್ತಾರೆ ನಾವೆಲ್ಲರೂ? ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ. ಸತ್ಯ ಯಾರು? ಯೇಸು ಸ್ವಾಮಿ ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನಾವು ಆರಾಧಿಸುವಾಗ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಆತ್ಮ ಮೂರು ಕೂಡ ಕ್ರಿಸ್ತನನ್ನೇ ದೃಷ್ಟಿಸುತ್ತಾ, ಯೇಸುವನ್ನೇ ನೋಡುತ್ತಾ ಆರಾಧಿಸುವುದು ಇಂಪಾರ್ಟೆಂಟ್. ಮಕ್ಕಳಿಗೆ ಪ್ರತ್ಯೇಕವಾಗಿ ನಿಮಗೆ ನಾನು ಹೀಗೆ ಕೀಬೋರ್ಡ್ ಕಲಿಬೇಕು ಅಂತ ತುಂಬಾ ಆಸೆಯಿಂದ ವಿಶ್ವಾಸಿಯಾಗಿದ್ದಾಗ ಹೋದೆ. ತುಂಬಾ ಆಸೆ ಕೀಬೋರ್ಡ್ ಕಲಿಬೇಕು ಅಂತ ಹೋದ್ರೆ ಅವರು ನಿಮ್ಗೆ ಹಾಡು ಬರುತ್ತ ಹಾಡು ಅಂದ್ರೆ ನಾನು ಗೊತ್ತಲ್ಲ, ನನ್ನ ವಾಯ್ಸ್ ಒಂದು ರಾಗ ಬಿಟ್ಟೆ. ಅವ್ರು ಹೆಂಗ್ ಅಂದ್ಬಿಟ್ರು ಅಂದ್ರೆ, ನಿಮ್ದು ಬೇಸ್ ವಾಯ್ಸ್ ಇದು ಸೂಟ್ ಆಗಲ್ಲ, ಫಸ್ಟ್ ನೀನು ಹಾಡು ಕತ್ಕೊಂಬ, ಆಮೇಲೆ ಕೀಬೋರ್ಡ್. ಅದೊಂದೇ ಪದ ಮೈಂಡ್ ಕುತ್ಕೊಂತು. ಇಲ್ಲಿವರೆಗೂ ನಾನು ಅದು ಮುಂದಕ್ಕೆ ಹೋಗ್ಲಿಕ್ಕೆ. ಅಂದ್ರೆ ಕೆಲವು ಸಾರಿ ನೋಡಿ, ನಿರಾಸೆಗಳು ಆ ರೀತಿ ಬಂದಾಗ ನಾನಾದ ನೀವಾಗ್ಬೇಡಿ. ಹಲ್ಲೆಲೂಯಾ. ಆದ್ರೆ ದೇವರ ಚಿತ್ತ ಇರುತ್ತೆ, ನೀವು ಸೋತು ಹೋಗ್ಬೇಡಿ. ಇವತ್ತು ನಾವು ಹಾಡಾಗಿಲ್ಲ ಅಂದ್ರೂ ದೇವರ ವಾಕ್ಯ ಸಾಲಕ್ಕೆ ದೇವರ ನಮ್ಮನ್ನು ಉಪಯೋಗ ಮಾಡ್ತಾರೆ. ಹಲ್ಲೆಲೂಯಾ. ದೇವರಿಗೆ ಪ್ರತಿಯೊಬ್ಬರು ಬಹಳ ಬಹಳ ಇಂಪಾರ್ಟೆಂಟ್. ಎಲ್ಲರೂ ಕೂಡ, ನೀವೆಲ್ಲರೂ ಕೂಡ ನಾನು ಕಲಿಯಕ್ಕಾಗಿಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಯೋಚನೆ ಮಾಡಬೇಡಿ. ದೇವರು ನಿನ್ನನ್ನ ಬೇರೆ ವಿಧವಾಗಿ ಕೂಡ ರೂಪಿಸ್ತಾರೆ. ಆದ್ರೆ ಆಸಕ್ತಿ ಉಳ್ಳರಾದ್ರೆ, ಯಾರು ಏನೇ ಅಂದ್ರೂ ಕೂಡ ನಾನು ಕಲಿಬೇಕು ಎಂಬ ಮನಸ್ಸು ನಿಮ್ಮೊಳಗೆ ಇರೋದಾದ್ರೆ ಖಂಡಿತ ದೇವರ ಆತ್ಮನು ನಿಮ್ಮನ್ನು ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ಹಲ್ಲೆಲೂಯಾ. ಕೀಬೋರ್ಡ್, ಗಿಟಾರ್, ಇಲ್ಲ ಕಾಂಗೋಸ್, ಇಲ್ಲ ನೀವು ಹಾಡುಗಳಲ್ಲೋ, ಇಲ್ಲ ಹಾಡು ಬರೆಯೋದ್ರಲ್ಲೋ, ನೀವೆಲ್ಲರೂ ದೇವರ ರಾಜ್ಯದಲ್ಲಿ ಮುಖ್ಯವಾದಂತಹ ಆಯುಧಗಳೇ. ಹಲ್ಲೆಲೂಯಾ. ಆದ್ರೆ ಆರಾಧಿಸುವಾಗಂತ ಸಮಯ ಬಂದಾಗ ಆತ್ಮೀಯ ರೀತಿಯಲ್ಲಿ ಆಡ್ರಿ. ಇವತ್ತು ಅನೇಕ ಜನರು ಆಡ್ತಾರೆ, ಅನೇಕರು ಆಡ್ತಾರೆ ಹಾಡುಗಳು ಹೃದಯದಿಂದ, ಆತ್ಮದಿಂದ ಬರ್ತಾ ಇಲ್ಲ. ಶಾರೀರಿಕವಾಗಿ ಕೆಲವರು ಹೃದಯ. ಯಾಕೆ ಅವರ ಹಾಡುಗಳು ಕರ್ನಾಟಕದಾದ್ಯಂತ ಬಂದಿದೆ? ದೇವರಾತ್ಮವಾಗಿ ಆ ಒಂದು ಸತ್ಯಾರ್ಥವನ್ನು, ಗೂಢಾರ್ಥವನ್ನು ಅರ್ಥ ಮಾಡಿಕೊಂಡು ಆಡುವಾಗ ಹಾಡು ಜನರನ್ನ ಹೃದಯವನ್ನು ಮುಟ್ಟುತ್ತೆ. ಇವತ್ತು ನಮ್ಗೆ ಎಷ್ಟೋ ಲಕ್ಷಗಟ್ಟಲೆ ಹಾಡುಗಳು ಸಿಗುತ್ತೆ ಯೂಟ್ಯೂಬ್. ಆದ್ರೆ ಎಲ್ಲೋ ಕೆಲವು ಹಾಡುಗಳು ನಮ್ಮ ಹೃದಯವನ್ನು ಟಚ್ ಮಾಡ್ತಾರೆ. ಹೌದಾ ಇಲ್ವಾ? ಈಗ ಬೆರ್ಕ್ಮನ್ ಅವರು ಎಷ್ಟು ಹಾಡುಗಳು ಆಡಿದ್ದಾರೆ. ಇವಾಗ ಆ ರೀತಿ ಎಷ್ಟೋ ಸಿಂಗರ್ಸ್ ಇದೆ. ಅಂದ್ರೆ ನಾನು ಸಿಂಗರ್ಸ್ ನ ಕಡಿಮೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ದೇವರು ಅವರವರಿಗೆ ಕೊಟ್ಟಂತ ತಲಾಂತಲ್ಲಿ ಅವರ ಹಾಡುಗಳನ್ನ ಹಾಡ್ತಾನೆ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವ್ರು ಹೇಳ್ತಾರೆ, ಹಾಡನ್ನ ಆಡುವಾಗ ಯಾವಾಗಲೂ ಒಂದು ಗುರುತಿಟ್ಕೊಳ್ಳಿ. ಪೇತ್ರನ ಬರೆದ ಪತ್ರಿಕೆ 5ನೇ ಅಧ್ಯಾಯ 1 Peter 5:5 ಹೇಳ್ತದೆ, ದೇವರು ಅಹಂಕಾರಿಗಳನ್ನ ಎದುರಿಸ್ತಾನೆ, ದೀನರಿಗಾದ ಕೃಪೆಯನ್ನು ಅನುಗ್ರಹಿಸ್ತಾನೆ. ಹಲ್ಲೆಲೂಯಾ. ನಾವು ಹಾಡು ಬರ್ದ್ಬಿಟ್ಟು, ಕೀಬೋರ್ಡ್ ಬಾರಿಸ್ಬಿಟ್ಟು, ಗಿಟಾರ್ ಬಂದ್ಬಿಡ್ತು ಅಂತ ನಮ್ಮಲ್ಲಿ ಸ್ವಲ್ಪ ಅಹಂ ಬಂದ್ರು ಕೂಡ ಏನಾಗುತ್ತೆ? ಆದ್ರೆ ದೀನತೆಯಲ್ಲಿ ಇದ್ರೆ ಕೃಪೆಯನ್ನು ದೇವರು ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವರು ಒಬ್ಬ ಸಿಂಗರ್ ಇದ್ರು, ನನ್ನ ಜೊತೆ ಒಬ್ಬ ಸಿಂಗರ್, ಅವ್ರ ಹೆಸರು ಹೇಳಲ್ಲ. ಅವ್ರು ಹಾಡು ಬರೆದು ಅವ್ರ ಫೇವ್ರೇಟ್, ಚೆನ್ನಾಗಿ ಹಾಡಾಡ್ತಾರೆ. ಅವರು ಒಂದು ಕಡೆ ಹಾಡು ಹೇಳಕ್ ಹೇಳಿದ್ರೆ, ಅವರು ಎಲ್ಲ ಬೆರ್ಕ್ಮನ್ ಹಾಡುಗಳು, ಪ್ರಕಾಶ್ ಹಾಡುಗಳು, ಇನ್ನೊಬ್ರು ಹಾಡುಗಳು ಆಡ್ತಾ ಇದ್ರು. ಎಲ್ಲರೂ ಕೇಳಿದ್ರು, ಅಯ್ಯ ನೀನ್ ಬರ್ದಿರೋ ಹಾಡಾಡಯ್ಯ, ಅದಕ್ಕೋಸ್ಕರ ಕರೆದಿದ್ದಾರೆ ಅಂದ್ರೆ. ನಾನು ಹಾಡಿ ನನ್ಗಂತಿದ್ದವನಿಗಿದ್ದ ಬೇರೆ ಹಾಡು ಹಾಡಿ ದೇವರ ಮಹಿಮೆ ಪಡಿಸ್ಬೇಕು. ಹಂಗೆ ಕೆಲವರು ಹಂಗಂತ ಆ ರೀತಿ ಅಂತ ಅಲ್ಲ, ದೇವರು ಅವ್ರು ಏನ್ ಕೊಟ್ಟಿದ್ದಾರೋ ಆ ರೀತಿಯಾಗಿ ಉಪಯೋಗ ಆಗ್ಲಿ. 96ನೇ ಕೀರ್ತನೆ 1ನೇ ವಚನ ಹೇಳ್ತದೆ, ದೇವರಿಗೆ ನೂತನ ಕೀರ್ತನೆಯನ್ನು ಹಾಡ್ರಿ. ಇವಾಗ 150ನೇ ಕೀರ್ತನೆ ನೀವು ಓದೋದಾದ್ರೆ ಬರೀಯದೆ ಕಿನ್ನರಿ ಬಡಿಯುತ್ತಾ, ದಮ್ಮರಿ ಬಡಿಯುತ್ತಾ, ಕುಣಿದಾಡುತ್ತಾ, ಕೊಂಬೋದುತ್ತಾ, ಎಲ್ಲ ಆ 150ನೇ ಅಧ್ಯಾಯ 1ರಿಂದ ಎಲ್ಲ ವಚನಗಳು ಅದ್ರ ಬಗ್ಗೆನೇ ಹೇಳಲ್ಪಟ್ಟಿದೆ. ನಮ್ಮೆಲ್ಲರಿಗೊಬ್ಬ ಆರಾಧನೆ, ಫಸ್ಟ್ ಆರಾಧನಾ ನಾಯಕವಾಗಿದ್ದ ಯಾರು ಗೊತ್ತಾ? ನಮ್ಮೆಲ್ಲರಿಗೂ ಫಸ್ಟ್ ವರ್ಷಿಪ್ ಲೀಡರ್. ನೋಡಿ, ಚೆನ್ನಾಗಿ ಗೊತ್ತಿದೆ ಎಲ್ಲರಿಗೂ. ಹಲ್ಲೆಲೂಯಾ. ಅವನು ಚೆನ್ನಾಗಿ ದೇವರ ಹತ್ರ ಆರಾಧನೆ ಮಾಡ್ತಾ ಇದ್ದ. ಯಾವಾಗ ನಾನು ದೇವರಿಗಿಂತ ಹೆಚ್ಚಾಗಿ ನನ್ನ ರಾಗ ನನ್ಗೆ ಕರ್ನಾಟಕ ಎಲ್ಲ ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ ಅಂತ ಬಂದ್ರೆ, ಆ ಗರ್ವ ಬಂದ್ರೆ, ಜ್ಞಾನಕ್ಕೆ ಒಂದು ಮಾತಿರ್ತದೆ, ಗರ್ವಕ್ಕೆ ಮುಂಚೆ ಏನ್ ನಡೀತಂತೆ? ನಾಶನ ನಡೀತದೆ. ಹಲ್ಲೆಲೂಯಾ. ಗರ್ವದಿಂದ ಭಂಗ ಅಷ್ಟೇ, ನಾಶನ. ಅವ್ನು ಯಾವಾಗ ಆ ಮಾತು, ಆ ಆಲೋಚನೆ ಬಂತು, ಮನಸ್ಸಲ್ಲಿ ಬಂತು, ಒಂದೇ ಒಂದು ಕಿಕ್ ಹೊಡೆದ್ರು, ಬಂದು ಬಿದ್ದ. ಅವನ ಜೊತೆ ಕೂಡ ಕೆಲವರು ಕೂಡ ಬಂದು ಬಿದ್ದು. ಆದ್ರೆ ಒಬ್ಬಿನ ಪ್ರಕಾಶ ಚೆನ್ನಾಗಿರೋದು ಇದು ಮಾತು ಬಂದ್ರು, ಒಬ್ಬಿನಿಂದ ದೊಬ್ಬು. ಅವ್ನು ಒಬ್ಬಿಕೊಂಡ, ದೊಬ್ಬಲ್ಪಟ್ಟ. ಹಲ್ಲೆಲೂಯಾ. ದಯವಿಟ್ಟು ಇದೆಲ್ಲ ನಾನು ಪ್ರಕಾಶ ಯಾತ್ರೆ ಮಾಡ್ತೀನಿ ತುಂಬಾ ಸರಿ, ನಾನು ಗಮನಿಸ್ತೀನಿ. ನನಗೆ ಗೊತ್ತಿಲ್ಲ, ನಾನು ಗಮನಿಸ್ತಾ ಎಲ್ಲೆಲ್ಲಿ ನಿಜವಾಗ್ಲೂ ಅಷ್ಟು ತಗ್ಗಿಸುವಂತ ಸ್ವಭಾವ ಇದಕ್ಕೆ ದೇವರು ಇವತ್ತು ಅಲ್ಲಿವರೆಗೂ ಮೇಲಿಟ್ಟಿದ್ದಾರೆ. ಹಲ್ಲೆಲೂಯಾ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರತ್ಯೇಕವಾಗಿ. ಹಲ್ಲೆಲೂಯಾ.
ದೀನರಿಗಾದರೂ ಕೃಪೆ ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ದೇವ್ರ ಕೃಪೆ ಕೊಡುವಂತ ದೇವರು. ನೀವೆಲ್ಲ ಮಕ್ಕಳು ಚೆನ್ನಾಗಿ ಆಸಕ್ತಿಯಿಂದ ಕಲಿ. ನೋಡಿ ಇನ್ನೊಂದು ಎರಡು ಮಾತು ಹೊಸ ಒಡಂಬಡಿಕೆಯಲ್ಲಿ ಎಫೆಸಿ ಬರೆದ ಪತ್ರಿಕೆ ಒಂದು ಮಾತು. ಆರಾಧನೆ ಮಾಡುವಂತವರೆಲ್ಲರೂ 5ನೇ ಅಧ್ಯಾಯ 5:19 ನೋಡಿ ಹೇಗೆ ಆರಾಧನೆ ಮಾಡಿ. ಇಲ್ಲೂ ಕೂಡ ಪೌಲು ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ನೋಡಿ. ಫಸ್ಟ್ ಇದು ಬೇಕು. ಎಲ್ಲರೂ ಕೇಳಿಸ್ಕೊಡ್ರಿ. ಏನ್ ಬೇಕು ನಮ್ಗೆ? ಪವಿತ್ರಾತ್ಮ, ಹೋಲಿ ಸ್ಪಿರಿಟ್. ನಾವು ಸುಮ್ಮನೆ ಶಾರೀರಿಕವಾಗಿ ನಾವು ಆಡ್ಬೋದು, ಹೆಂಗ ಬೇಕಾದ್ರೆ ಆಡ್ಬೋದು. ತುಂಬಾ ಜನ ಲೋಕದಲ್ಲಿ ಕೂಡ ಸಿನಿಮಾ ಶಾರೀರಿಕವಾಗಿ ಆಡ್ತಾರೆ. ಆ ಹಾಡುಗಳು ಕೆಲವ್ರಿಗೆ ಇಷ್ಟ ಆಗ್ತದೆ, ರಾಗ ಚೆನ್ನಾಗಿದೆ, ಟ್ಯೂನ್ ಚೆನ್ನಾಗಿದೆ, ಅದೆಲ್ಲ ಇಂಪಾರ್ಟೆಂಟ್. ಪವಿತ್ರಾತ್ಮ ಭರಿತರಾಗಿ. ಹಲ್ಲೆಲೂಯಾ. ಇದನ್ನ ಬಾರಿಸುವಾಗ್ಲಾಗ್ಲಿ, ಇದನ್ನಾಗ್ಲಿ, ಯಾವುದನ್ನೇ ಆಗ್ಲಿ, ಹಾಡು ಆಡುವಾಗ್ಲಾಗ್ಲಿ ಪವಿತ್ರಾತ್ಮ ಭರಿತರ. ಫಸ್ಟ್ ಗುರ್ತಿಟ್ಕೊಳ್ಳಿ, ದೇವರೇ ಪವಿತ್ರಾತ್ಮ ನೀನು ನನ್ನೊಂದಿಗಿದ್ಯಾ, ನೀನೇ ನನ್ನ ಸಹಾಯಕನು, ನೀನೇ ಕಲಿಸಿಕೊಡು, ನೀನೇ ನನಗೆ ಎಲ್ಲವನ್ನ ತಿಳಿಸುವಂತ ಫಸ್ಟ್ ಇದು ಬರ್ಬೇಕು. ಹಲ್ಲೆಲೂಯಾ. ಮಕ್ಕಳೇ ಗಮನಿಸ್ತಾರೆ, ಪವಿತ್ರಾತ್ಮ ಭರಿತರ. ಹೇಳೋಣ, ಪವಿತ್ರಾತ್ಮ ಭರಿತರ. ಏನ್ ಮಾಡ್ಬೇಕು? ಕೀರ್ತನೆಗಳಿಂದಲೂ, ನೆಕ್ಸ್ಟ್ ನೋಡಿ, ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ. ಹಲ್ಲೆಲೂಯಾ. ಯಾರಿಗೆ ಹಾಡಾಡ್ಬೇಕು? ಹೇಳ್ರಿ ನೀವು ಫಾಸ್ಟ್ ಹೇಳ್ತಾ ಇದ್ರೆ ಯಾರಿಗೆ ಹಾಡಬೇಕು? ನಾವು ಕರ್ತನಿಗೆ ಗಾನ ಮಾಡುತ್ತಾ, ಕೀರ್ತನೆ ಆಡುತ್ತಾ, ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರವೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ, ಕ್ರಿಸ್ತನ್ಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯ ಉಳ್ಳವರಾಗಿ ನಡೆದುಕೊಳ್ಳಿ. ಇದು ಬಹಳ ಅವ್ನು ಕಲ್ತ್ಬಿಟ್ಟ, ಅವ್ನು ದೊಡ್ಡ ಏನು ನಾಡ್ತಾನೆ ಮಾತಾಡ್ತಾನೆ, ಅವ್ನಿಗೆ ಯಾಕೆ ನಂಗೆ ಇದೇನಾಗು ಅಂತ ನಿಮ್ಮಲ್ಲೇ ಬರ್ಬಾರ್ದು. ಹಲ್ಲೆಲೂಯಾ. ಅವ್ನು ಕಲಿತಾ ಇದ್ದ, ನಾನು ಖುಷಿ ಪಡ್ತೀನಿ. ಅಯ್ಯೋ ಇನ್ನೊಂದು ಚೆನ್ನಾಗಿ ಆಡ್ತೀಯಪ್ಪ, ಚೆನ್ನಾಗಿ ಬಾರಿಸ್ತೀಯಪ್ಪ ನಿಮ್ಮಲ್ಲಿ. ಆಮೇಲೆ ನಾಳೆ ಬರ್ಬಾರ್ದು ನಿಮ್ಮಲ್ಲಿ, ನಾನು ಕಲ್ತಿಲ್ಲ, ಅವ್ನು ಕಲ್ತ್ಬಿಟ್ಟ, ಅವನೇನು ಹಿಂಗೆ, ನಾನು ಹಿಂಗೆ, ಇಲ್ಲ ನೀನ್ ಬರೋದಿಲ್ಲ ಕಣ ಅಂತ ಕೆಲವು ಕೂಡ ಹಂಗ ಹೇಳ್ಬಿಡ್ತಾರೆ. ನೀನ್ ಬರೋದಿಲ್ಲ, ನೀನ್ ಕಲಿಯಲ್ಲ, ನಿರಾಸ ಆಗಿ. ಹಲ್ಲೆಲೂಯಾ. ಇಂಥದ್ದು ಬರಬಾರ್ದು. ಒಬ್ಬರಿಗೊಬ್ರು ವಿನಯ ಉಳ್ಳವರಾಗಿ ನಡೆದುಕೊಳ್ಳಿ. ಹಲ್ಲೆಲೂಯಾ. ಈ ಕಲ್ವಾರಿ ಮ್ಯೂಸಿಕ್ ಬಂದಿರೋದೇ ನಿಮಗೋಸ್ಕರ. ಅದು ₹100. ಅಯ್ಯೋ ದೇವ್ರ ಚಪ್ಪಾಳೆ ಜೋರಾಗಿ. 1,000 ನಮ್ಮ ಮನೆ ಕೇಳ್ಪಟ್ಟೆ. ಇಷ್ಟು 3 ಕ್ಲಾಸ್ 3 ತಿಂಗಳಿಗೆ 3,500 ಅಂತ. ಏನು ದೇವ್ರು ನೋಡಿ, ಧಾರಾಳ ಮನಸ್ಸು ಅವ್ರದ್ದು. ದೇವ್ರ ಅದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ. ಫಿಲಿಪ್ಪಿ 3ನೇ ಅಧ್ಯಾಯ 3ನೇ ವಚನ. ಇನ್ನೊಂದು ಮಾತು ಚೆನ್ನಾಗಿದೆ. ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ, ನೋಡಿ ಇಲ್ಲೂ ಕೂಡ ಅದನ್ನ ಹೇಳ್ತಾರೆ,